ಅಂತದ್ದು ಓಕೆ 4 ಜನ ಮದ್ದು ಬಿಡುವವರು, ಹಾ. ಒಬ್ರು ಮ್ಯಾನೇಜರ್ ಓಕೆ ಮತ್ತೆ ನಾನಿರ್ತೇನೆ. ಓಕೆ ಫಸ್ಟ್ ಟೈಮ್ ಎಲ್ಲಿ ನಾನು ತೋಟಕ್ಕೆ ಹೋಗ್ತೇನೆ ಅಲ್ಲಿಗೆ ನಾನು ಹೋಗ್ತೇನೆ. ಹಾ. ನೆಕ್ಸ್ಟ್ ಟೈಮಿಂದ ಅವರೇ ಹೋಗ್ತಾರೆ, ಅವರೇ ಮ್ಯಾನೇಜ್ ಮಾಡ್ತಾರೆ. ಡ್ಯೂಟಿ ವಿಶೇಷತೆ ಅಂತ ಹೇಳಿದ್ರೆ, ಇದೀಗ ಅಡಿಕೆ ಕೊಯ್ಲು, ಹ್ಮ್. ಮದ್ದು ಬಿಡಲಿಕ್ಕೆ ತೆಂಗಿನಕಾಯಿ ಕೊಯ್ಲು, ಹ್ಮ್. ಇಂಥದಕ್ಕೆಲ್ಲ ಯೂಸ್ ಆಗ್ತದೆ. ಅದು ಹ್ಮ್. ಕಾರ್ಬನ್ ಫೈಬರ್ ದೋಟಿ. ಹಾ. ಅದು 12 ಫೀಟಿಂದ ಹಿಡಿದು ನಮಗೆ 70, 80, 100 ಫೀಟ್ವರೆಗೆ ಹೈಟ್ ಮಾಡುವಂಥ ದೋಟಿಗಳು ಇದೆ. ಓಕೆ ಅದು ಗಾಳಿ ಬರೋ ಟೀಮ್ ಅಂತ ಹೇಳಿದ್ರೆ ಹ್ಮ್. ಎಷ್ಟು ಟೈಮ್ ಆಯ್ತು ನಿಮ್ಮ ಈ ಒಂದು ಗ್ರೂಪ್ ಸ್ಟಾರ್ಟ್ ಆಗಿ ಅಂತ? ಆ್ಯಕ್ಚುಲಿ ನನ್ನ ಇದು ಸುಮಾರು ಒಂದು 5 ವರ್ಷದ ಯೋಜನೆ ಇದು. ಓಕೆ ಇರಬಾರ್ದು ಓಕೆ ಕುಡಿಯುವಂಥದ್ದು, ಬಿಡಿ ಸಿಗರೇಟ್ ಅದು ಇರಬಾರ್ದು. ಹಾಗೆ ಎಲೆಡಿಕೆ ತಿನ್ನಿ ತೊಂದರೆ ಇಲ್ಲ, ಅದ್ರ ಜೊತೆ ಹೊಗೆ ಸೊಪ್ಪು ಬೇಡ. ಬೇಡ. ಅದಕ್ಕಾಗಿ ಹುಡುಗರು ಬೇಕು ಅಂತ ಹ್ಮ್ ಅವರಿಗೂ ಕೆಲಸಗಳು ಸುಲಭ ಆಗ್ತದೆ. ಹೌದು. ಅಂದರೆ ಈಗಿನ ಜನರೇಷನ್ ಹ್ಮ್. ಮರ ಹತ್ತಿ ಕೆಲಸ ಮಾಡಲಿಕ್ಕೆ ಒಪ್ಪುವಂಥದ್ದು ಇಲ್ಲ, ಹೌದು. ಅವರಿಗೆ ಕಷ್ಟಗಳಾಗ್ತದೆ. ಹ್ಮ್ ಖಂಡಿತ ಅವರಿಗೆ ಒಳ್ಳೆ ಸಂಬಳ ಕೊಡ್ತೇನೆ. ಹ್ಮ್. ಅವರಿಗೆ ಏನು ಆರಾಮ್ಸೆ ಅವರ ಜೀವನ ಸಾಗಿಸುವ ಹಾಗೆ ಇದು ಅವಕಾಶಗಳಿದೆ. ಹಾ. ವೀಕ್ಷಕರೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಅಡಿಕೆಗೆ ನಾನಾ ರೀತಿಯಾದಂತಹ ರೋಗಗಳು ಬರ್ತಾ ಇರ್ತವೆ. ಅದಕ್ಕೆ ಪರಿಹಾರವಾಗಿ ಮದ್ದು ಬಿಡುವಂತಹ ಜನಗಳು ನಮಗಿವಾಗ ಕೊರತೆಯಲ್ಲಿರುವಂಥದ್ದನ್ನ ನಾವು ಕಾಣ್ಬೋದು. ಈ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ನಮ್ಮ ಹಳ್ಳಿಯಲ್ಲಿ ಪುಟ್ಟದಾದಂತಹ ಒಂದು ತಂಡವನ್ನ ರಚಿಸಿದ್ದಾರೆ. ಅವರು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ ನಮ್ಮ ಜೊತೆ ಶ್ರೀನಂದನ್ ಕುನ್ನಿಹಿತ್ಲು ಅವರಿದ್ದಾರೆ. ಸರ್, ತಮಗೆ ನಮ್ಮ ಚಾನೆಲ್ಗೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಅವರ ತೋಟದಲ್ಲಿ ಉಪಯೋಗಿಸ್ತಿರುವಂತಹ ದೋಟಿಯ ಬಗ್ಗೆ ಹಾಗೆ ಅವರ ಒಂದು ಟೀಮ್ನ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ನಮ್ಮ ವೀಕ್ಷಕ ಮಿತ್ರರಿಗೆ ನಿಮ್ಮ ಟೀಮ್ ಹಾಗೆ ದೋಟಿಯ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಖಂಡಿತ ಮಾಹಿತಿ ಕೊಡಬೇಕಾದ್ದೇ. ಓಕೆ ನಮ್ಮ ಟೀಮ್ ಹೆಸರು ಪೂಗಸಿರಿ ಅಂತ. ಓಕೆ ಇದು ಅಡಿಕೆ ಕೊಯ್ಯುವ, ಅದಕ್ಕೆ ಮದ್ದು ಬಿಡುವ ಅಂತ ಒಂದು ಸಾಧನ ಮತ್ತೆ ಟೀಮ್. ನೀವು ಇವಾಗ ಪೂಗಸಿರಿ ಟೀಮ್ ಅಂತ ಹೇಳಿದ್ರೆ ಎಷ್ಟು ಟೈಮ್ ಆಯ್ತು ನಿಮ್ಮ ಈ ಒಂದು ಗ್ರೂಪ್ ಸ್ಟಾರ್ಟ್ ಆಗಿ ಅಂತ? ಆಕ್ಚುಲಿ ನನ್ನ ಇದು ಸುಮಾರು ಒಂದು 5 ವರ್ಷದ ಯೋಜನೆ ಇದು. ಓಕೆ 5 ವರ್ಷದ ಹಿಂದೆ ನನ್ನ ತೋಟದಲ್ಲಿ ಮದ್ದು ಬಿಡಲಿಕ್ಕೆ ಸಮಸ್ಯೆ ಆದಾಗ ನಾನು ಹೀಗೆ ಒಂದು ಟೀಮ್ ಕಟ್ಟಬೇಕು ಅಂತ ಮಾಡಬೇಕು ಅಂತ ಒಂದು ಅಭಿಲಾಷೆ ಇತ್ತು ನನಗೆ. ಆದರೆ ಸಾರ್ಥಕ ಆಗಿದ್ದು ಕಳೆದ ನವೆಂಬರ್ 2025ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಟೀಮ್. ಸ್ಟಾರ್ಟ್ ಮಾಡಿ ಇವಾಗ ಇದು 4ನೇ ತಿಂಗಳು ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ, ತೊಂದರೆ ಇಲ್ಲ. ನಮಗೆ ಬುಕ್ಕಿಂಗ್ ಚೆನ್ನಾಗಿ ಬರ್ತಾ ಇದೆ, ಕೆಲಸಗಾರರಿಗೂ ಹಾಗೆ ಡೈಲಿ ಕೆಲಸ ಸಿಗ್ತಾ ಇದೆ. ನಿಮ್ಮಲ್ಲಿ ಮಾತ್ರ ಅಲ್ಲ, ಹೊರಗಡೆನೂ ಹೋಗ್ತೇನೆ ನಾನು. ಸಾಮಾನ್ಯ ಸುಳ್ಯ, ಪುತ್ತೂರು, ಕಡಬ, ಬೆಳ್ತಂಗಡಿ ಈ ತಾಲೂಕುಗಳಿಗೆ ನಾನು ಹೋಗ್ತಾ ಇದ್ದೇನೆ. ಎಷ್ಟು ಒಂದು 50-60 ಕಿಲೋಮೀಟರ್ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೇನು ಜಾಸ್ತಿ ಆದರೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಟೀಮನ್ನು ಮ್ಯಾನೇಜ್ ಮಾಡುವಂಥ ಕೆಲಸಗಳು ತುಂಬ ಕಷ್ಟ ಇದೆ. ಅದನ್ನು ಹೇಗೆ ಕೊಂಡೋಗ್ತೇನೆ ಅಂತ ಇರುವಂಥದ್ದು. ನಿಮ್ಮ ಟೀಮಲ್ಲಿ ಈಗ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂತ? ಟೋಟಲ್ ಆಗಿ 5 ಜನ ಇರುವಂಥದ್ದು. 4 ಜನ ಮದ್ದು ಬಿಡುವವರು, ಒಬ್ರು ಮ್ಯಾನೇಜರ್ ಮತ್ತೆ ನಾನಿರ್ತೇನೆ. ಫಸ್ಟ್ ಟೈಮ್ ಎಲ್ಲಿ ನಾನು ತೋಟಕ್ಕೆ ಹೋಗ್ತೇನೆ ಅಲ್ಲಿಗೆ ನಾನು ಹೋಗ್ತೇನೆ.
ನೆಕ್ಸ್ಟ್ ಟೈಮಿಂದ ಅವರೇ ಹೋಗ್ತಾರೆ, ಅವರೇ ಮ್ಯಾನೇಜ್ ಮಾಡ್ತಾರೆ, ಹ್ಮ್. ಹೇಗೆ ಬೇಕೋ ಅವರಿಗೆ ಮಾಡಿಕೊಳ್ತಾರೆ. ಹ್ಮ್. ಮನೆಯವರು ಎಷ್ಟು ಜನ ಬೇಕು ಅಂತ ಹೇಳಿದರೆ 5 ಜನ ಆದ್ರೂ ಕಳಿಸ್ತೇನೆ, ತೊಂದರೆ ಇಲ್ಲ. ಹ್ಮ್ ಹ್ಮ್ ಈಗ 2 ಜನ ಅಥವಾ 3 ಜನ ಹೀಗೆ ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಒಂದು ತೋಟಕ್ಕೆ ಹೋದ ನಂತರ ನಮಗೆ ಒಂದು ದಿವಸದಲ್ಲಿ ಮುಗಿಯೋ ತೋಟ 2 ಜನ ಹೋದರೆ ಅದು ಕಷ್ಟ ಆಗ್ತದೆ. ಹ್ಮ್. 4 ಜನ ಹೋಗಿ ಅರ್ಧ 1 ಗಂಟೆಯಲ್ಲಿ ಮುಗಿಸುವಂತ ಬರೋ ತೋಟವೂ ಇದೆ. ಓಕೆ. ಈ ದೋಟಿಯ ವಿಶೇಷತೆ ಏನು ಅಂತ, ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ? ದೋಟಿಯ ವಿಶೇಷತೆ ಅಂತ ಹೇಳಿದ್ರೆ, ಇದೀಗ ಅಡಿಕೆ ಕೊಯ್ಲು, ಹ್ಮ್. ಮದ್ದೆ ಬಿಡ್ಲಿಕ್ಕೆ, ತೆಂಗಿನಕಾಯಿ ಕೊಯ್ಲು, ಹ್ಮ್. ಇಂಥದಕ್ಕೆಲ್ಲ ಯೂಸ್ ಆಗ್ತದೆ. ಅದು ಹ್ಮ್. ಕಾರ್ಬನ್ ಫೈಬರ್ ದೋಟಿ. ಹ್ಮ್. ಅದು 12 ಫೀಟಿಂದ ಹಿಡಿದು ನಮಗೆ 70, 80, 100 ಫೀಟ್ ವರೆಗೆ ಹೈಟ್ ಮಾಡುವಂತ ದೋಟಿಗಳು ಇದೆ. ಓಕೆ. ಅದು ಗಾಳಿ ಬರುವಾಗ ಏನಾದ್ರು ಏನು ಆಗ್ತದೆ ಅಂದ್ರೆ ಅದರ ಕ್ವಾಲಿಟಿ ಮೇಲೆ ಡಿಪೆಂಡ್. ಹಾ. ಬೇರೆ ಬೇರೆ ಕಂಪನಿಗಳಿದೆ, ಓಕೆ. ಒಳ್ಳೊಳ್ಳೆ ಕ್ವಾಲಿಟಿ ಇದೆ. ಹ್ಮ್. ಹಾಗೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅದು. ಓಕೆ. ಈಗ ಮಳೆಗಾಲದಲ್ಲಿ ನಾವು ಮದ್ದು ಬಿಡ್ತೇವೆ, ಹ್ಮ್. ಆ ಟೈಮಲ್ಲಿ ಸಿಡ್ಲು ಅಥವಾ ಕರೆಂಟ್ ಲೈನ್ ಎಲ್ಲ ಇರ್ತದೆ. ಹಾ, ಆಗ ಅದು ಮೇನ್ ಆಗಿ ಸಿಡ್ಲು ಆದ್ರೂ ನಮಗೆ ದೊಡ್ಡ ಇದಂತ ಹಾ. ತೊಂದರೆ ಇಲ್ಲ. ನಮಗೆ ಹಾ. ಕರೆಂಟ್ ಲೈನ್ ಮೇನ್. ಹಾ ಹಾ ಕಾರ್ಬನ್ ಫೈಬರ್ ದೊಟ್ಟಿ ಅದರಲ್ಲಿ ಡಬಲ್ ಲಾಕ್, ಸಿಂಗಲ್ ಲಾಕ್ ಅಂತ ಇರ್ತಲ್ಲ. ಸಿಂಗಲ್ ಲಾಕ್ ಅಲ್ಲಿ ಕರೆಂಟ್ ಪಾಸ್ ಆಗುವಂಥದ್ದು ಅದೆಲ್ಲ ಇರ್ತದೆ. ಹ್ಮ್. ಡಬಲ್ ಲಾಕ್ ಅಲ್ಲಿ ಕರೆಂಟ್ ಬರ್ತದೆ, ಹ್ಮ್. ಆದ್ರೆ ನಮ್ಮ ಸೇಫ್ಟಿ ಅದರಲ್ಲಿ ಇನ್ಸುಲೇಷನ್ ಅಂತ ಹೇಳ್ತಾರೆ, ಹ್ಮ್. ಅದು ಇರ್ತದೆ. ಸೊ ಅದರಿಂದಾಗಿ ನಮಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಆದ್ರೆ ದೋಟಿಯಲ್ಲಿ ಕರೆಂಟ್ ಲೈನ್ ಮುಟ್ಟಿದ್ರೆ ಅದು ಬರ್ನ್ ಆಗಿ ಹೋಗ್ತದೆ. ಹಾ ಹಾ. 1 ಸೆಕೆಂಡ್ ಕೂಡ ಅದು ಇದೇನು ಅಷ್ಟು ಫಾಸ್ಟ್ ಆಗಿ ಅದು ಕರೆಂಟ್ ಅನ್ನು ಅಬ್ಸಾರ್ಬ್ ಮಾಡ್ತದೆ. ಓಕೆ. ಹಾಗೆ. ಮನುಷ್ಯರಿಗೂ ಅದರಿಂದ ಮನುಷ್ಯರಿಗೆ ಅದರಿಂದ ಸಮಸ್ಯೆ ಇದೆ, ಆದ್ರೆ ನಾವು ನಮ್ಮ ಸೇಫ್ಟಿಗಳನ್ನು ಮಾಡಿಕೊಳ್ಬೇಕು. ಮಾಡಿಕೊಳ್ಬೇಕು. ಈ ಒಂದು ದೋಟಿಯ ವಿಶೇಷತೆ ಏನು ಅಂತ? ವಿಶೇಷತೆ ಹೇಳಿದ್ರೆ, ಹಾ. 4 ಜನ ಕೆಲಸ ಮಾಡುವಂಥದ್ದು ಹಾ. ಇದು ಒಬ್ಬನೇ ಮಾಡ್ತದೆ. ಒಬ್ನೇ ಮಾಡ್ತದೆ. ಒಬ್ಬನೇ ಮಾಡ್ಬೋದು. ಹಾ. ಅಂದ್ರೆ ಇವಾಗ ದೋಟಿಯಲ್ಲಿ ಸಾಮಾನ್ಯ ಮರ ಹತ್ತಿ ಬಿಡೋರಿಗೆ ಆದ್ರೆ ಒಬ್ಬ ಏನು ಕೊಕ್ಕೆ ಕೊಡ್ಲಿಕ್ಕೆ ಒಬ್ಬ ಜನ ಅಥವಾ ಹೌದು. ಕಂಟ್ರೋಲ್ ಕೊಡ್ಲಿಕ್ಕೆ ಒಬ್ಬ ಜನ. ಹ್ಮ್. ಮತ್ತೆ ಮೇಲೆ ಹತ್ತಿ ಬಿಡಬೇಕು. ಮೇಲೆ ಹತ್ತಿ ಬಿಡೋದ್ರಿಂದ ನಮಗೆ ಮಳೆ ಬಂದ್ರೆ ಅಥವಾ ಮಳೆಗಾಲದಲ್ಲಿ ಹ್ಮ್. ಜೋರು ಮಳೆ ಇದ್ರೆ ನಮಗೆ ಹತ್ಲಿಕ್ಕೆ ಅಂದ್ರೆ ಅಡಿಕೆ ಮರ ಒಣಗಿದ ನಂತರ ನಮಗೆ ಹತ್ಲಿಕ್ಕೆ ಆಗುವಂತ. ಇದು ಹಾಗಲ್ಲ, ಹ್ಮ್. ಮಳೆ ಬಿಟ್ಟು 10 ನಿಮಿಷದಲ್ಲಿ ನಮಗೆ ಮದ್ದು ಬಿಡ್ಲಿಕ್ಕೆ ಆಗ್ತದೆ. ಹ್ಮ್. ಏನು ತೊಂದರೆ ಇಲ್ಲ, ಹ್ಮ್. ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ. Okay. ಅವ್ರು ಹತ್ತುವ ಟೈಮಲ್ಲಿ ನಮಗೆ ಇಲ್ಲಿ ಒಂದು 10-20 ಮರಕ್ಕೆ ಹ್ಮ್. ಮದ್ದು ಬಿಟ್ಟುಕೊಳ್ಳಿಕ್ಕೆ ಆಗ್ತದೆ. ಓಕೆ. ಕೆಲಸಗಳು ಫಾಸ್ಟ್ ಆಗ್ತದೆ. ಈಗ ಒಂದು ದಿವಸದಲ್ಲಿ ಬಿಡುವಂತ ತೋಟವನ್ನೆಲ್ಲ ಹ್ಮ್. ಒಂದು 3/4 ದಿವಸದಲ್ಲಿ ನಮಗೆ ಮುಗಿಸ್ಬೋದು ಅಂತ, ಕಂಪ್ಲೀಟ್ ಮಾಡ್ಬೋದು. ಕಂಪ್ಲೀಟ್ ಮಾಡ್ಬೋದು. ಓಕೆ. ಅದನ್ನ ಮಡಚುವಂತ ಸಿಸ್ಟಮ್ ಎಲ್ಲ? ಮಡುಚು ಅದೇ ನಾನು ಆವಾಗಲೇ ನಾನು ಹೇಳಿದ ಹಾಗೆ ಹ್ಮ್. 12 ಫೀಟ್ ಹೈಟ್ ಇರ್ತದೆ. ಹ್ಮ್. ಅದನ್ನು 90 ಫೀಟ್ ವರೆಗೆ ಮಾಡುವಂತ ದೋಟಿಗಳು ಇದೆ. ಹಾ ಹಾ. ಮತ್ತೆ ಈಗ ನನ್ನ ಹತ್ರ ಇರುವಂತದ್ದು 70 ಫೀಟ್ ದೋಟಿ. ಸಾಮಾನ್ಯ ಮದ್ದು ಬಿಡ್ಲಿಕ್ಕೆ ಹೋಗ್ತದೆ. ಅದರಲ್ಲಿ ಅಡಿಕೆ ಕೊಯ್ಲು ಸಾಮಾನ್ಯ ಮರಗಳದ್ದಾಗ್ತದೆ. ಹ್ಮ್. ಒಂದು 120 ಫೀಟ್ ಮರಕ್ಕೆ ಕೂಡ ನಾನು ಮದ್ದು ಬಿಟ್ಟಿದ್ದೇನೆ ನನ್ನ ತೋಟದಲ್ಲಿ. ಹ್ಮ್. ಬೇರೆ ಹೊರಗಡೆ ತೋಟದಲ್ಲಿ ಕೂಡ ನಾನು ಬಿಟ್ಟಿದೆ. ಹ್ಮ್. ಬೇರೆ ದೋಟಿಗಳಿಗೆ ಕಂಪೇರ್ ಮಾಡಿದ್ರೆ ಈ ದೋಟಿ ಬೆಸ್ಟಾ? ಇಲ್ಲ, ನನ್ನ ಹತ್ರ ಈಗ ಆಲ್ರೆಡಿ 4 ಕಂಪನಿಯ ದೋಟಿ ಇದೆ. ಓಕೆ. ಒಂದೊಂದು ಅದನ್ನು ತಾಳೆ ಹಾಕ್ಲಿಕ್ಕೆ ಆಗ್ತದೆ. ಅಂದ್ರೆ ಕ್ವಾಲಿಟಿಯ ಮೇಲೆ. ಹಾ ಹಾ. ಕೆಲವು ದೋಟಿ ಒಳ್ಳೆ ಕ್ವಾಲಿಟಿ ಇರ್ತದೆ, ಅದು ಪಳ್ಕೊಂತದ್ದು ಅದೆಲ್ಲ ಕಮ್ಮಿ. ಹ್ಮ್. ರೇಟ್ ಕಮ್ಮಿ ಇರ್ತದೆ, ಹ್ಮ್. ಅವಾಗ ಸ್ವಲ್ಪ ಪಳ್ಕೊಂತದ್ದು ಅದೆಲ್ಲ ಜಾಸ್ತಿ ಇರ್ತದೆ. ಓಕೆ. ಡಿಪೆಂಡ್ ಅದು ಹೌದು. ನಾವು ಹೇಗೆ ಇನ್ವೆಸ್ಟ್ ಮಾಡ್ತೇವೆ ಅದ್ರ ಮೇಲೆ ಇರ್ತದೆ. ಹ್ಮ್. ಒಂದು ದೋಟಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ನೀವು? 55,000 ಅಂತ ಹಿಡಿದು ಹಾ. 80,000 ಹಾ. ಇರುವಂತ ದೋಟಿ ಇದೆ. ಹಾ. ಸ್ಟಾರ್ಟಿಂಗ್ 55,000. 55,000 ಸ್ಟಾರ್ಟ್ ಆಗ್ತದೆ. ಹಾ ಹಾ. ಅಂದ್ರೆ ಅದೇ ಕ್ವಾಲಿಟಿ ಅಂತ ಹೇಳ್ಬೋದು ಅಂತ. ಸರ್, ನಮಗೆ ನಿಮ್ಮ ಟೀಮ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಿ. ಹಾಗೆ ನಮ್ಮ ವೀಕ್ಷಕ ಮಿತ್ರರಿಗೆ ಏನಾದ್ರು ನಿಮ್ಮ ಟೀಮ್ ಬೇಕಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅದನ್ನೆಲ್ಲ ಹೇಳಿಕೊಡಿ. ಇವರು ನಮ್ಮ ಟೀಮ್ ಮ್ಯಾನೇಜರ್ ಓಕೆ. ರಂಜಿತ್ ಅಂತ. ಓಕೆ. ಇವರು ಕೃತಿನ್, ಇವರು ರಂಜಿತ್ ಕಮಿಲಾ, ಓಕೆ. ಇಬ್ರು ರಂಜಿತ್ ಇದ್ದಾರೆ. ಹ್ಮ್. ಹಾಗೆ ರಂಜಿತ್ ಕಮಿಲಾ, ರಂಜಿತ್ ಅನವ್ ಅಂತ ಇವರು ಸುಜಿತ್, ಅವರು ಕಿರಣ್ ಓಕೆ. ಅಂತ. ಕಾಂಟ್ಯಾಕ್ಟ್ ಮಾಡುವಂಥದ್ದು ಹೇಳಿದ್ರೆ ನನ್ನ ನಂಬರ್ ಸ್ಕ್ರೀನಲ್ಲಿ ಹಾಕಿರ್ತಾರೆ, ನೀವು ಹೇಗೂ ಓಕೆ. ಹಾ. ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಹ್ಮ್. 8105136869 ಶ್ರೀನಂದನ್ ಅಂತ ಕಾಂಟ್ಯಾಕ್ಟ್ ಮಾಡಿ. ನಾನು ಬುಕ್ಕಿಂಗ್ ತಗೊಳ್ತೇನೆ, ಸ್ಲಾಟ್ ಪ್ರಕಾರ ನಾನು ಬುಕ್ಕಿಂಗಲ್ಲಿ ಬರ್ತೇನೆ. ಹಾಗೆ ನಮ್ಮ ಟೀಮ್ ಕಳಿಸ್ಕೊಡ್ತೇನೆ ಅಲ್ಲಿಗೆ. ಓಕೆ. ನಿಮ್ಮ ಟೀಮ್ನ ವಿಶೇಷತೆ ಅಥವಾ ಎಲ್ಲಿಂದ ಎಲ್ಲಿಗೆಲ್ಲ ಹೋಗ್ತೀರಿ ಅದನ್ನೆಲ್ಲ ಒಂದು ಸ್ವಲ್ಪ. ಅವಾಗಲೇ ಹೇಳಿದಾಗೆ ಸುಳ್ಯ, ಪುತ್ತೂರು, ಕಡಬ ಹ್ಮ್. ಮತ್ತೆ ಬೆಳ್ತಂಗಡಿ ಈ ತಾಲೂಕುಗಳಲ್ಲಿ ನಾನು ಆಲ್ಮೋಸ್ಟ್ ಹೋಗಿದ್ದೇನೆ. ಈಗ ಓಕೆ. ಅಷ್ಟು ಆ ತಾಲೂಕುಗಳನ್ನು ಕವರ್ ಮಾಡ್ಬೋದು. ಓಕೆ. ದೂರ ಆದರೆ ನಮಗೆ ಕಷ್ಟ, ಟ್ರಾನ್ಸ್ಪೋರ್ಟ್ ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಹ್ಮ್. So, ಹಾಗೆ ಅಂದ್ರೆ ಎಲ್ಲರೂ ಯಂಗ್ ಹುಡುಗರೇ ಇರುದು. ಹ್ಮ್. ಸೊ ಎಕ್ಸ್ಪೀರಿಯನ್ಸ್ ಇರುವ ಹುಡುಗರನ್ನ ಯಾಕೆ ಚೂಸ್ ಮಾಡ್ಲಿಲ್ಲ, ಇವರನ್ನ ಯಾಕೆ ಚೂಸ್ ಮಾಡಿದ್ರಿ ಅಂತ? ಮೇಯ್ನ್ ಆಗಿ ಹುಡುಗರೇ ಬೇಕು ದೋಟಿಗೆ. ಅಂದ್ರೆ ಹಳಬರಿಗೆ, ಹಾ. ಅಂದ್ರೆ ಈಗ ಒಂದು 40-45 ವರ್ಷ ದಾಟಿದವ್ರಿಗೆ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ. ಹ್ಮ್ ಹ್ಮ್ ಇವರು ಹೆಂಗಾದ ಕಾರಣ ಅದನ್ನು ಬೇಕಾದಾಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಹ್ಮ್ ಮತ್ತೆ ಆ
40 ವರ್ಷ ದಾಟಿದವರು ಎಲ್ಲ ಮರ ಹತ್ತಿ ಬಿಡುವವರೇ. ಓಕೆ. ಅವರಿಗೆ ಇದನ್ನು ಹೇಳಿದ ಅರ್ಥ ಆಗುದಿಲ್ಲ. ಹ್ಮ್. ಅರ್ಥ ಆದ್ರೂ ಕೂಡ ಅದು ಅವರು ಬೇಡ ಅಂತ ಹೇಳ್ತಾರೆ. ಅದನ್ನು ಹ್ಮ್. ಅದಕ್ಕೆ ಒಗ್ಗಿಕೊಳ್ಳಿಕ್ಕೆ ಅವರಿಗೆ ಕಷ್ಟ ಹ್ಮ್. ಇನ್ನು ಮುಂದಿನ ಇದರಲ್ಲಿ. ಹಾಗಿದ್ದಾಗ ಆ, ಒಂದು ಸೇಫ್ಟಿ ನಮಗೆ ಮರಕ್ಕೆ ಹತ್ತಿ ಇದಾಗುವಂಥದ್ದು ಅದೆಲ್ಲ ಇರ್ತದಲ್ಲ, ಹ್ಮ್. ಆವಾಗ ಮರದಿಂದ ಬಿದ್ದು ಗಾಯಗಳಾಗುವಂಥದ್ದು ಅಥವಾ ಏಟಾಗುವಂಥದ್ದು ಎಲ್ಲ ಇರ್ತದೆ. ಹಾಗಿದ್ದಾಗ ಆ, ಮರ ಹತ್ತದೇ ಎಲ್ಲ ಕೆಲಸ ಮಾಡುವ ಹಾಗೆ, ನೆಲದಿಂದಲೇ. ನೆಲದಿಂದಲೇ ಕೆಲಸ ಮಾಡುವ ಹಾಗೆ, ಹ್ಮ್. ಹ್ಮ್. ಅದಕ್ಕೆ ಬೇಕಾಗಿ ಹುಡುಗರು ಬೇಕು ಅಂತ. ಹ್ಮ್. ಅವರಿಗೂ ಕೆಲಸಗಳು ಸುಲಭ ಆಗ್ತದೆ. ಹೌದು. ಅಂದ್ರೆ ಈಗಿನ ಜನರೇಷನ್ ಹ್ಮ್. ಮರ ಹತ್ತಿ ಕೆಲಸ ಮಾಡಲಿಕ್ಕೆ ಒಪ್ಪುವಂಥದ್ದು ಇಲ್ಲ, ಹೌದು. ಅವರಿಗೆ ಕಷ್ಟಗಳಾಗ್ತದೆ, ಹ್ಮ್. ಅಭ್ಯಾಸ ಇರುವುದಿಲ್ಲ. ಹಾಗಿದ್ದಾಗ ಈ ತರ ಮಾಡುವ ಅಂತ. ಓಕೆ. ನಿಮ್ಮ ಒಂದು ಟೀಮ್ನ ಇದರಲ್ಲಿ ಅಥವಾ ಹ್ಮ್. ನಿಮ್ಮ ಒಂದು ಥಾಟ್ ನಲ್ಲಿ ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಉಂಟಾ ಅಂತ? ಅದೇ ಇವಾಗ ನನ್ನ ಟೀಮು ಒಂದೇ ಟೀಮ್ ಆಗಿದೆ. ಹ್ಮ್. ಇನ್ನು ಮುಂದಿನ ದಿನಗಳಲ್ಲಿ ಟೀಮನ್ನು ಇನ್ನು ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ಇದೆ. ಹ್ಮ್. ಹುಡುಗರು ಬೇಕು ನನಗೆ. ಓಕೆ. ಅವರಿಗೆ ಟ್ರೈನಿಂಗ್ ಕೊಡ್ತೇನೆ. ಹ್ಮ್. ಟ್ರೈನಿಂಗ್ ಕೊಟ್ಟು ನನ್ನ ಟೀಮಲ್ಲೇ ನಾನು ಅವರನ್ನು ಕೆಲಸಕ್ಕೆ ತಗೊಂಡು ಅವರಿಗೆ ಒಂದು ಜಾಬ್ ಆಗ್ತದೆ. ಅವರ ಮನೆಯವರು ಕೂಡ ಒಂದು ಇದಾಗುವ ಹಾಗೆ, ಹೆಲ್ಪ್ ಆಗುವ ಹಾಗೆ, ಹ್ಮ್. ಹಾಗೆ ಮಾಡೋ ಆಲೋಚನೆಗಳಿದೆ. ಓಕೆ. ಒಂದು ಅಥವಾ ಇನ್ನು 2 ಟೀಮ್ ಮಾಡುವ ಆಲೋಚನೆಗಳು ಇದೆ. ಓಕೆ. ಬೇರೆ ಬೇರೆ ಕಡೆ ಹಾ. ಹೋಗ್ಲಿಕ್ಕೂ ನಿಮಗೆ ಸುಲಭ ಹೌದು. ಆಗ್ತದೆ. ಅಂದ್ರೆ ಮಳೆಗಾಲದಲ್ಲಿ ಡಿಮಾಂಡ್ಗಳು ಜಾಸ್ತಿ ಬರ್ತದೆ. ಜಾಸ್ತಿ ಇರ್ತದೆ. ಅವಾಗ ಈ ಸಣ್ಣ ಟೀಮ್ ಇಟ್ಕೊಂಡು ನನಗೆ ಅದನ್ನು ಅವರ ಏನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಓಕೆ. ಹಾಗಿದ್ದಾಗ ಟೀಮ್ ಸ್ವಲ್ಪ ದೊಡ್ಡ ಮಾಡಬೇಕಾಗಿದೆ. ಓಕೆ. ಇಷ್ಟರವರೆಗೆ ಎಷ್ಟು ಕಡೆ ಹೋಗಿದ್ದೀರಿ ಅಂತ ಒಂದು ಅಂದಾಜು? ಸಾಮಾನ್ಯ ಒಂದು 50-60 ತೋಟಗಳಾಗಿದೆ ಈಗ. ಹ್ಮ್. ಹ್ಮ್. ಜಾಸ್ತಿ ಆಗ್ತಾ ಇದೆ. ಹ್ಮ್. ಆದ್ರೆ ಮಳೆಗಾಲಕ್ಕೆ ಇಂತಿಷ್ಟೇ ತೋಟಗಳಂತ ಒಪ್ಪಿಕೊಂಡಿದ್ದೇನೆ ನಾನು. ಹ್ಮ್. ಈಗ ಮಿನಿಮಮ್ ಹೇಗೂ ತೋಟಗಳಾಗಿ ಆ ತೋಟಗಳನ್ನೇ ನಾನು ಚೆನ್ನಾಗಿ ನೋಡಿಕೊಂಡ್ರೆ ಹ್ಮ್. ಅವರಿಗೂ ಕೂಡ ಸಮಸ್ಯೆ ಆಗಬಾರ್ದು, ನಂಗೆ ಕೂಡ ಸಮಸ್ಯೆ ಆಗಬಾರ್ದು ಅಂತ ಒಂದು ನನ್ನ ಥಾಟ್ ಅದು. ಹೌದು. ಓಕೆ. ಈಗ ಹೇಗೂ ಅಡಿಕೆಗೆ ರೋಗ ಅಥವಾ ಎಲೆ ಚುಕ್ಕಿ ರೋಗ ಅಂತದೆಲ್ಲ, ಹಳದಿ ರೋಗ ಅಂತದೆಲ್ಲ ರೋಗ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಈಗ ಡಿಮ್ಯಾಂಡ್ ಹೆಚ್ಚಾಗಿದೆ ಹೇಗೆ ಅಂತ? ಖಂಡಿತ ಡಿಮಾಂಡ್ ಜಾಸ್ತಿ ಆಗಿದೆ. ಹ್ಮ್. ಅದೇ ನಾನು ಹೇಳಿದಾಗೆ ಹ್ಮ್. ಸಾಮಾನ್ಯ ಇವತ್ತು ಫೋನ್ ಮಾಡಿ ಬುಕ್ ಮಾಡಿದವರಿಗೆ ಹ್ಮ್. ಇನ್ನು 1.5 ತಿಂಗಳು 2 ತಿಂಗಳು ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರಲ್ಲ, ಹಾ, ಹಾ. ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ನಾನು ಅವರ ಇದಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹ್ಮ್. ಆಗದೆ ನಾನು ಬೇರೆಯವರಿಗೆ ಹೇಳಿದ್ದು ಕೂಡ ಇದೆ. ಇನ್ನೊಂದು ಬೇರೆ ಇಂಥ ನನ್ನದೇ ಇರುವಂತ ಟೀಮ್ಗಳು ಬೇರೆ ಬೇರೆ ಇದೆ. ಓಕೆ. ಅವ್ರಿಗೆ ಕೂಡ ನಾನು ನೀವು ಅಲ್ಲಿಗೆ ಹೋಗಿ ಅಲ್ಲಿ ಆ ಕೆಲಸಗಳನ್ನು ಮುಗಿಸಿ ಅಂತ ಹೇಳಿದ್ದು ಇದೆ. ಹ್ಮ್. 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 ಅದರಿಂದಾಗಿ ನಿಮಗೆ ಇನ್ನಷ್ಟು ಟೀಮ್ ಅನ್ನ ಕಟ್ಟುವಂತಹ ಹೌದು, ಹೌದು, ಹಂಬಲ ಇರುವಂತದ್ದು. ನೀವು ಹೇಳಿದ್ರೆ ಫ್ಯೂಚರ್ ಪ್ಲಾನ್ಸ್ ಉಂಟು, ನಾನು ಇನ್ನೂ ಕೂಡ ಟೀಮ್ ಕಟ್ಟಬೇಕು ಅಂತಿದ್ದೇನೆ ಅಂತ. ನಮ್ಮ ಕಡೆಯಿಂದ ಎಲ್ಲಾದ್ರೂ ನಿಮಗೆ ಜನಗಳು ಸಿಕ್ಕಿದ್ರೆ ಯಾವ ತರದ ಜನ ಬೇಕು ಅಂತ? ಮೇಯ್ನ್ ಆಗಿ ಹುಡುಗರಿಗೆ ನಿಯತ್ತು ಬೇಕು. ಹಾ. ಒಂದು ಕಡೆಗೆ ನಾವು ಬುಕ್ಕಿಂಗ್ ತಗೊಂಡಿರ್ತೇವೆ, ಆವಾಗ ಆ ದಿವಸ ನಾವು ಹೋಗದಿದ್ದರೆ ತುಂಬ ಕಷ್ಟಗಳಾಗ್ತದೆ. ಹೇಳಿದ ದಿವಸಕ್ಕೆ ನಾವು ಎತ್ತಬೇಕಾಗ್ತದೆ. ಇನ್ನೊಂದು ದುಶ್ಚಟ ಇರಬಾರ್ದು, ಓಕೆ. ಕುಡಿಯುವಂಥದ್ದು, ಬಿಡಿ ಸಿಗರೇಟ್ ಅದು ಇರಬಾರ್ದು. ಹಾಗೆ ಎಲೆಡಿಕೆ ತಿನ್ನಿ ತೊಂದರೆ ಇಲ್ಲ, ಅದ್ರ ಜೊತೆ ಹೊಗೆ ಸೊಪ್ಪು ಬೇಡ ಬೇಡ. ಅಂತ. ಹಾಗೆ ಏನಂತ ಹೇಳಿದರೆ, ಹುಡುಗರು ಯಾರಾದರೂ ಕುಡಿದು ಬಂದು ಇದು ಮಾಡಿದ್ದಾದರೆ ಹ್ಮ್. ದೋಟಿಯನ್ನು ಹ್ಯಾಂಡಲ್ ಮಾಡುವಾಗ ಹ್ಮ್. ಕರೆಂಟ್ ಲೈನಿಗೆ ಮುಟ್ಟಿತ್ತು ಹ್ಮ್. ಅಂದರೆ ಕುಡಿದು ಅವರಿಗೆ ಆಮೇಲೆ ವಶ ಇರೋದಿಲ್ಲ ಅಂತ ಹಾ, ಹೇಳ್ತಾರಲ್ಲ, ಹೌದು. ಹಾಗೆ ಹ್ಮ್. ಈಗ ಕರೆಂಟ್ ಲೈನ್ ಮುಟ್ಟಿದಾಗ ಅಪಘಾತಗಳಾಗುವಂಥ ಸಾಧ್ಯತೆಗಳು ತುಂಬ ಇರ್ತದೆ. ಹೌದು. ಸೊ ಆದ ಕಾರಣದಿಂದ ಅಂಥ ಹುಡುಗರು ಇದ್ದರೆ ನಮಗೆ ಅವರು ಖಂಡಿತವಾಗಿ ಬೇಡ. ಹ್ಮ್. ಆ, ಯಾವುದೇ ದುಶ್ಚಟ ಇಲ್ಲದೆ ಇದ್ದರೆ ನನ್ನ ಜೊತೆ ಬಂದರೆ ಹ್ಮ್. ಖಂಡಿತ ಅವರಿಗೆ ಒಳ್ಳೆ ಸಂಬಳ ಕೊಡ್ತೇನೆ. ಹ್ಮ್. ಅವರಿಗೆ ಏನು ಆರಾಮ್ಸೆ ಅವರ ಜೀವನ ಸಾಗಿಸುವ ಹಾಗೆ ಇದು ಅವಕಾಶಗಳಿದೆ. ಹಾ. ಆದಷ್ಟು ಹುಡುಗರೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿ, ಓಕೆ. ಟ್ರೈನಿಂಗ್ ತಗೊಳ್ಳಿ, ನನ್ನ ಟೀಮ್ ಜೊತೆ ಅವರು ಹೋಗಲಿ. ಹಾ. ಒಂದು ವಾರದ ಟ್ರೈನಿಂಗಲ್ಲಿ ಅವರಿಗೆ ಅಭ್ಯಾಸ ಆಗ್ತದೆ. Okay. ಮತ್ತೆ ಅವರು ಸ್ವಂತವಾಗಿ ಮಾಡ್ಬೋದು, ನನ್ನ ಟೀಮಲ್ಲಿ ಇರ್ಬೋದು. ಹಾಗೆ ಓಕೆ. ಏನೋ ಅಷ್ಟು ಕಷ್ಟನೂ ಇಲ್ಲ. ಕಷ್ಟನೂ ಇಲ್ಲ. ಹೌದು. 1-2 ದಿವಸ ಕುತ್ತಿಗೆ ನೋವು ಅಂತ ಬರ್ಬೋದು, ಹಾ. ಮತ್ತೆ ಅದು ಅಭ್ಯಾಸಗಳಾಗ್ತದೆ ಅಂತ. ಮರ ಹತ್ತುವಂತಹ ಏನು? ಅದೇ ಹಾ. ರಿಸ್ಕ್ ಇಲ್ಲ ಅಂತ. ಹೌದು, ಹೌದು. ಇವಾಗ 5 ಜನ ಹುಡುಗರನ್ನ ಇಟ್ಕೊಂಡಿದ್ದೀರಾ. ಒಂದು ದಿನದಲ್ಲಿ ಎಷ್ಟು ಮರಗಳನ್ನ ಕವರ್ ಮಾಡ್ತೀರಾ ಅಂತ? ಸಾಮಾನ್ಯ 5 ಜನ ಕಂಟಿನ್ಯೂಸ್ ಬಿಡ್ತಾ ಹೋದ್ರೆ, ಹ್ಮ್. ಅಂದ್ರೆ ಯಾವುದೇ ಅಡೆತಡೆಗಳು ಇರಬಾರ್ದು, ಹ್ಮ್. ಕೊಕ್ಕೋ ಬಾಳೆ ಅಂತದ್ದೆಲ್ಲ ಇರದ ತೋಟ ಅಂತಾದ್ರೆ ಹ್ಮ್. ಸಾಮಾನ್ಯ ಒಂದು ದಿವಸದಲ್ಲಿ 3,000ದಿಂದ 3,500 ಗಿಡಗಳನ್ನು ನಮಗೆ ಬಿಡ್ಲಿಕ್ಕಾಗ್ತದೆ. ಅಂದ್ರೆ ಹ್ಮ್. ಎವರೇಜ್ ಒಬ್ಬ 800ರಿಂದ 900 ಗಿಡಗಳನ್ನು ಬಿಡ್ಬೋದು. ಅದೇ 8×4 = 32, 3,200 ಗಿಡಗಳನ್ನು ಹ್ಮ್. ಬಿಡ್ಲಿಕ್ಕೆ ಆಗ್ತದೆ. 5 ಜನ ಸೇರಿ? ಅಲ್ಲ, 4 ಜನ ಬಿಡೋರು ಹಾ, ಇರುವಂತದ್ದು. ಒಬ್ಬ okay. ಮ್ಯಾನೇಜರ್ ಮ್ಯಾನೇಜರ್. ಅವರು ಫುಲ್ ಅದನ್ನು ಪಂಪು ಪೈಪು ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಇವರು 4 ಜನ ಬಿಟ್ಕೊಂಡು ಹೋಗ್ತಾರೆ. ನಮ್ ಜೊತೆ ಇವಾಗ ಪೂಗಸಿರಿ ಟೀಮ್ ನ ಮ್ಯಾನೇಜರ್ ರಂಜಿತ್ ಅವರಿದ್ದಾರೆ.
ಸೊ ಅವ್ರ ಜೊತೆ ಈ ಒಂದು ಟೀಮ್ ನ ಬಗ್ಗೆ ಹಾಗೆ ಇದರ ಒಂದು ಕೆಲಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ಕೊಂಡ್ ಬರೋಣ. ಸರ್, ತಮ್ಗೆ ಸ್ವಾಗತ. ಈ ಒಂದು ಟೀಮ್ ನ ಬಗ್ಗೆ ಏನಾದ್ರು ಹೇಳಲಿಕ್ಕಿದ್ಯಾ? ನಿಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ಅಭಿಪ್ರಾಯ ಅಂದ್ರೆ ನಮಗೆ ಬೆಳಿಗ್ಗೆ 9 ಗಂಟೆಗೆ ಹಾ. ಸೈಟಿಗೆ ತಲುಪ್ತೇವೆ. ಹಾ. ಅಂದ್ರೆ ನಾವು ಒಂದು ಮನೆಯಿಂದ ಹೊರಡುವಾಗ 7-7:30 ಎಲ್ಲ ಆಗ್ತದೆ. ಓಕೆ ಮತ್ತೆ ಸಂಜೆ 5 ಗಂಟೆಗೆ ಬಿಡ್ತೇವೆ. ಓಕೆ ಮತ್ತೆ ಕೆಲಸ ಸ್ವಲ್ಪ ಈಗ ಒಂದು 2 ಡ್ರಮ್ ಎಲ್ಲ ಬಿಡ್ಲಿಕ್ಕಿದ್ರೆ ಹ್ಮ್. ಒಂದು 5:30-6:30 ಎಲ್ಲ ಆಗ್ತದೆ. ಹ್ಮ್. ಹಾಗೆ ಅವತ್ತೇ ಮುಗಿಸಿ ಬರ್ತೀರಾ? ಅವತ್ತೇ ಮುಗಿಸಿ ಎಲ್ಲ ಬರ್ತೇವೆ. ಹ್ಮ್. ಮತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಕೆಲಸ ಇರುವಾಗ ಹ್ಮ್. ಇವರು ನಮ್ಮೊಟ್ಟಿಗೆ ಪಾರ್ಟಿ ಮಾಡಿ ಹ್ಮ್. ಮತ್ತೆ ಸ್ವಲ್ಪ ಹಣ ಎಲ್ಲ ಎಕ್ಸ್ಟ್ರಾ ಕೊಟ್ಟು ಬಿಡ್ತಾರೆ. ಹಾ. ನಾವು ತಿಂದುಕೊಂಡು ಜಾಲಿಯಾಗಿ ಬರ್ತೇವೆ. ನಿಮ್ಮ ಓನರ್ ಓನರ್ ಹಾ. ನಮಗೆ ಹಾಗೆ ಹೀಗೆ ಅಂತ ಏನು ಹೇಳುದಿಲ್ಲ. ಅಂದ್ರೆ ರೆಸ್ಟ್ರಿಕ್ಷನ್ ಇಲ್ಲ? ಇಲ್ಲ ಇಲ್ಲ ನಿಮ್ಗೆ ಕೆಲಸದ ಅನುಭವ ಹೇಗುಂಟು ಅಂತ? ಕೆಲಸ ಅಂದ್ರೆ ನಮಗೆ ದೊಟ್ಟಿಯಲ್ಲಿ ಸ್ವಲ್ಪ ನಮಗೆ ಕಡಿಮೆ? ಕಮ್ಮಿ ಕೆಲಸ. ಹಾ. ಅಂದ್ರೆ ಹುಡುಗರು ಅದನ್ನು ಟ್ರೈನಿಂಗ್ ಎಲ್ಲ ಆಗಿ ಹಾ. ಈಗ ಒಂದು ಆರಾಮಾಗಿ ಬಿಡ್ತಾರೆ. ಹಾ. ಕಷ್ಟ ಎಲ್ಲ ಆಗುದಿಲ್ಲ ಹಾ. ಹಾಗೆ. ಅವರಿಗೆ ಹೇಗಾಗ್ತದೆ ಅಂತ ಅವ್ರು ನಿಮ್ ಜೊತೆ ಅಭಿಪ್ರಾಯವನ್ನ ಹಂಚಿಕೊಂಡಿರ್ಬೋದಲ್ಲ? ಹಂಚಿಕೊಂಡಿದ್ದಾರೆ. ಹಾ. ಅವರಿಗೆ ಈಗ ಸುಲಭ ಆಗ್ತದೆ. ಓಕೆ, ನಮ್ಮೊಟ್ಟಿಗೆಲ್ಲ ಜಾಲಿಯಾಗಿ ಇರ್ತಾರೆ. ಇರ್ತಾರೆ. ಹಾ. ಏನೋ ನೋವಾಗ್ತದೆ ಅಥವಾ ತುಂಬಾ ಪ್ರೆಷರ್ ಕೊಡ್ತಿದ್ದಾರೆ ಅಂತ ಏನಾದ್ರು ಹೇಳಿದುಂಟಾ ಅಂತ? ಹಾಗೆಲ್ಲ ಇಲ್ಲ. ಅಂದ್ರೆ ಹಾ. ನಮ್ಮೊಟ್ಟಿಗೆ ಅವರು ಹೊಂದಾಣಿಕೆಯಲ್ಲಿ ಇದ್ದಾರೆ. ಹಾ ಹಾ ಹೇಗೆ ಬೇಕು ಹಾಗೆ. ಇಷ್ಟು ಹೊತ್ತು ನಮಗೆ ದೋಟಿಯ ಬಗ್ಗೆ ಹಾಗೆ ಅವರ ಟೀಮ್ ನ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಶ್ರೀನಂದನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ತೆರೆಯನ್ನ ಹಾಕ್ತಿದ್ದೇವೆ.